ಜಾನು 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 ಎಲ್ಲಿ ಜಾನು ಕಾಣಿಸ್ತಾ ಇಲ್ಲ? ಯಾಕೆ ಕಾಣಿಸ್ತಾಳೆ? ಯಾಕಯ್ಯ ಕಾಣಿಸ್ಬೇಕು ಅವಳು ನಿನಗೆ? ನೀನು ಮಾಡಿರೋ ನೀಚತನ ಗೊತ್ತಾಗಿ ಎಷ್ಟು ಆಘಾತಗೊಂಡಿದ್ದಾಳೆ ಗೊತ್ತಾ ಅವಳು? ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ. ನೀನು ಒಬ್ಬನಿಂದಾಗಿ ಇಡೀ ಮನೆಯ ನೆಮ್ಮದಿ ಹಾಳಾಗಿ ಹೋಗ್ತಿದ್ದಾನೆ. ಅಪ್ಪ ಕೂಗಬೇಡ, ಅಪ್ಪ ಅಂತ ಕರಿಬೇಡ. ನೀನನ್ನ ಅಸಹ್ಯ ಆಗುತ್ತೆ ನೀನಂಥವನಿಗೆ ಅಪ್ಪ ಅನ್ಸ್ಕೊಂಡೆ. ಸತ್ಯದೇವ್, ಸ್ವಲ್ಪ ಸುಮ್ಮನಿರ್ತೀರಾ? ಈಗಾಗಲೇ ಆಗೋಗಿರೋದನ್ನ ಕೆತ್ಕಿ ಯಾಕೆ ಇಷ್ಟೊಂದು ರಂಪ ಮಾಡ್ತಿದ್ದೀರಾ? ಸ್ವಲ್ಪ ಸಮಾಧಾನ ಕೂತು ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಈಗಾಗಿರೋ ಸಾಲದು ಅಂತ ನೀವು ಬೇರೆ ಈ ಥರ ಕೂಗಾಡ್ತಿದ್ದೀರಲ್ಲ. ಏನು ಮಾಡಕ್ ಸಾಧ್ಯ ಅಲ್ಯ? ಇನ್ನು ಏನು ಮಾಡಕ್ ಸಾಧ್ಯ ಹೇಳು? ಎಲ್ಲ ಇವನೇ ಮಾಡಿದನಲ್ಲಮ್ಮ ನಿನ್ನ ಮಗ ಘನಂದಾರಿ ಕೆಲಸನ. ಓಹೋ, ಮಗ ಅಂತ ಅಭಿಮಾನ ಪ್ರೀತಿ ಉಕ್ಕ ಹರಿತಾ ಇದೆಯೋ ತಮಗೆ. ನಮ್ಮ ವಂಶದ ಕುಡಿನ ಇನ್ನೆಲ್ಲ ಬೆಳೆಸ್ತಾ ಇದ್ದಾನಲ್ಲ, ಸಂತೋಷ ಆಗ್ತಾ ಇರ್ಬೇಕಲ್ವಾ ನಿನಗೆ? ಸತ್ಯದೇವ್, ನಾಚಿಕೆ ಆಗ್ಬೇಕು. ಇನ್ನೆಲ್ಲಿ ಸಂತೋಷ ಈ ಮನೆಯಲ್ಲಿ? ಮನೆ ಮನಸ್ಸುಗಳು ಛಿದ್ರವಾಗಿ ಹೋಗಿವೆ. ಆ ಚಾಂದವಿ ಅವಳ ಮನಸ್ಸಿಗೆ ಎಷ್ಟು ಆಘಾತ ಆಗಿದೆ ಗೊತ್ತಾ? ಇನ್ನು ಏನೇನು ನೋಡಬೇಕು? ರೇ ಸ್ವಾಮಿ, ಸಾಕು ಸುಮ್ಮನಿರ್ರಿ. ಎಲ್ಲ ಕಂಡಿರೋರ ಥರ ಮಾತಾಡಬೇಡಿ. ಅವಳು ಯಾವಳ ಬಂದು ಮಾತಾಡಿದ್ಲು, ಆ ಸುಳ್ಳನ್ನೇ ಸತ್ಯ ಅಂತ ನೀವು ಮಾತಾಡಬೇಡಿ. ತುಂಬ ಕೆಟ್ಟ ಕೋಪ ಬರುತ್ತೆ ನನಗೆ. ಪುನಪ್ಪ ಕೋಪ ಬರುತ್ತೆ. ಇದ್ದದ್ದು ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರು ಅಂತ. ಕೋಪ ಬರುತ್ತೆ ಇನ್ನೇನಾಗುತ್ತೆ ಹೇಳು? ಒಂದು ಮಾತಾಡ್ಬೇಡ ನೀನು. ಜಾನು ಎಲ್ಲೋಗಿದೆ? ನಿಮ್ ಇನ್ನೊಂದು ಸಂತಾನ ಬೆಳೀತಿದ್ಯಲ್ಲ, ಅಲ್ಲಿಗೆ ಹೋಗಿದ್ದೆ. ಏನು ಮಾತಾಡ್ತಿದ್ಯಾ ನೀನು? ಸಾಕ್ಷಿ ಮೀಟ್ ಮಾಡಕ್ ಹೋಗಿದ್ದೆ ಅಂತ ಹೇಳ್ತಾ ಇದ್ದೀನಿ. ನಿಂಗೇನು ತಲೆ ಕೆಟ್ಟಿದ್ಯಾ? ನೀನೇನಕ್ಕೆ ಮೀಟ್ ಮಾಡಕ್ ಹೋದೆ? ಅವಳ ಹತ್ರ ಏನು ಕೆಲಸ ನಿನಗೆ? ನನಗೊಂದು ಮಾತು ಹೇಳ್ಬಾರ್ದಾ? ಯಾಕೆ ಹೇಳಿದ್ರೆ ನೀವು ಬರ್ತಾ ಇದ್ರಾ? ಜಾನು, ನೀನು ಯಾಕೆ ಹೋಗಕ್ ಹೋದೆ? ನೋಡು, ನನ್ನ ಹತ್ರ ಮಾತಾಡಿದ್ರೆ ಮುಗಿತಿತ್ತಲ್ಲ. ಅವಳೊಬ್ಳು ಮೋಸಗಾತಿ, ನನಗೆ ಅವಮಾನ ಮಾಡಬೇಕು ಅಂತ ಈ ಥರ ಮಾಡ್ತಿದ್ದಾಳೆ. ನಾನು ಅವಳನ್ನ ಒಪ್ಕೊಳ್ಳಿಲ್ಲ ನೋಡು, ಅದಕ್ಕೆ ಈ ಥರ ಸೇಡ್ ತೀರಿಸ್ಕೊತಿದ್ದಾಳೆ. ನೀನು ಅವಳು ಮಾತು ನಂಬೋದಕ್ಕೆ ಹೋಗ್ಬೇಡ. ಹಾಗಾದ್ರೆ ಅವಳು ಹೊಟ್ಟೆಲ್ ಬೆಳೀತಿದ್ಯಲ್ಲ, ಆ ಮಗು ನಿಮ್ದಲ್ವಾ? ಅವಳು ಹೇಳಿದ್ರೆ ಅದು ನಿಜ ಆಗ್ಬಿಡುತ್ತಾ? ನೋಡು, ಅವಳಿಗೆ ನನ್ನ ಆಸ್ತಿ ಮೇಲೆ ಕಣ್ಣಿದೆ, ಅದಕ್ಕೆ ಈ ಥರ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾಳೆ. ನೀನು ಅವಳ ಮಾತನ್ನೆಲ್ಲ ನಂಬೋದಕ್ಕೆ ಹೋಗ್ಬೇಡ. ಅವಳು ನಡೆದಿದ್ದೆಲ್ಲ ಹೇಳಿದ್ಲು. ಯಾವ ಸಂದರ್ಭದಲ್ಲಿ ಈ ರೀತಿ ಆಯ್ತು ಅಂತ ಕಣ್ಣಿಗೆ ಕಟ್ಟಾಗಿ ಹೇಳಿದ್ಲು. ನೀವೇ ಅವಳನ್ನ ಕರೆದಿದ್ರಂತೆ ಗೆಸ್ಟ್ ಹೌಸಿಗೆ ಬಾ ಅಂತ. ಜಾನು, ಅದೆಲ್ಲ ಸುಳ್ಳು ಜಾನು. ಅವಳು ಗೆಸ್ಟ್ ಹೌಸಿಗೆ ಬಂದಿದ್ದು ನಿಜ, ಆದ್ರೆ ಅಲ್ಲಿ ನಡೆದಿದ್ದೆ ಬೇರೆ. ಅಲ್ಲಿ ನಾನು ಒಬ್ಬನೇ ಇರಲಿಲ್ಲ, ಪ್ರಶಾಂತು ಇದ್ದ. ಅವ್ನು ಕರೆಸ್ತೀನಿ, ಏನು ನಡೀತು ಅಂತ ನೀನೇ ಕೇಳು. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿನಾ? ಜಾನು, ಸತ್ಯ ಹೇಳ್ತಿದ್ದೀನಿ, ಬೇಕಾದ್ರೆ ವಿಚಾರಿಸು. ಸಾಕ್ಷಿ ಹೇಳ್ತಿರೋದು ಯಾವುದೂ ನಿಜ ಅಲ್ಲ ಜಾನು. ಅವಳು ಪ್ರೆಗ್ನೆಂಟ್ ಅಂತ ನಿಮ್ಮ ಹತ್ರ ಹೇಳಿದ್ಲಂತಲ್ಲ, ದುಡ್ಡು ಕೊಟ್ಟು ಅಬಾರ್ಷನ್ ಮಾಡ್ಕೊಂತ ಹೇಳಿದ್ರಂತೆ. ಇಲ್ಲ, ಸುಳ್ಳು ಜಾನು, ಸುಳ್ಳು. ಅವಳು ನನ್ನನ್ನು ಮೀಟೇ ಮಾಡಿಲ್ಲ, ಎಲ್ಲ ಸುಳ್ಳಿದು. ಜಾನು, ನನಗೆ ಸಾಕ್ಷಿ ಮಾತಲ್ಲಿ ಹುರುಳಿಲ್ಲ ಅನ್ಸತ್ತಮ್ಮ. ನೋಡು, ನೀನು ಇದನ್ನೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ನನಗ್ಯಾಕೋ ಅನಿರುದ್ಧು ಸುಳ್ಳು ಹೇಳ್ತಾನೆ ಅಂತ ಅನ್ನಿಸ್ತಿಲ್ಲ. ಒಂದ್ ವೇಳೆ ಇವಂದೇ ಮಗು ಆಗಿದ್ದಿದ್ರೆ ಅವಳು ಯಾಕೆ ಇಷ್ಟು ದಿವಸ ಸುಮ್ಮನಿರ್ತಿದ್ಲು ಹೇಳು? ಯಾಕೋ ಆ ಸಾಕ್ಷಿ ರೀತಿ ನೀತಿಗಳ ಮೇಲೆ ನನಗೆ ಅನುಮಾನ ಬರ್ತಾ ಇದೆ. ಅಲ್ಲಮ್ಮ, ಅವಳು ಆಲ್ರೆಡಿ ಬೇರೆ ಯಾರನ್ನೋ ಮದುವೆ ಮಾಡ್ಕೊಂಡಿದ್ದಾಳೆ. ಈಗ ಮಗು ಬೇರೆ ಯಾರ್ದು ಅಂತಂದ್ರೆ ಏನು ಮಾಡ್ತಾ ಹೇಳು? ನಾನು ಅದನ್ನೇ ಕೇಳ್ದೆ ಅತ್ತೆ. ಆದ್ರೆ ಪ್ರೇಮ್ಗೆಲ್ಲ ವಿಚಾರ ಗೊತ್ತಿದ್ದೆ ಮದುವೆ ಆದ್ನಂತೆ. ಇಷ್ಟು ದಿನ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾಗ್ಬಾರ್ದು ಅಂತ ವಿಷಯ ಮುಚ್ಚಿಟ್ಟಿದ್ರಂತೆ. ಆದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಅಕಸ್ಮಾತಾಗಿ ವಿಷಯ ಎಲ್ಲ ಹೊರಗೆ ಬಂದು ಇಷ್ಟೊಂದು ರಂಪಾಟ ಆಯ್ತಂತೆ. ಜಾನು, ಅವಳು ಮಾತು ಕೇಳಿದ್ರೆ ನಿನಗೆ ಅನುಮಾನ ಬರಲ್ವಾ? ನಾನು ಆ ಥರ ನಡ್ಕೊಳ್ಳೋಕೆ ಸಾಧ್ಯನಾ? ಅದನ್ನೇ ನಾನು ದಬಾಯಿಸಿ ಕೇಳ್ದೆ. ನನ್ನ ಗಂಡನ ಬಗ್ಗೆನೇ ಅವಹೇಳನ ಮಾಡಿದ್ರೆ ನಾ ಸುಮ್ಮನೆ ಇದ್ಬಿಡ್ತೀನಾ? ಸುಮ್ಮನೆ ಕತೆ ಕಟ್ತಿದ್ದಾಳಷ್ಟೇ. ವೆರಿ ಗುಡ್. ಸರಿಯಾಗಿ ಹೇಳಿದ್ದೀನಿ. ಇಷ್ಟೊಂದು ಆರೋಪ ಮಾಡ್ತಿದ್ದಾಳಲ್ಲ, DNA ಟೆಸ್ಟ್ ಮಾಡಿಸ್ತೀನಿ, ಬರ್ತೀಯಾ ಅಂತ ಕೇಳಿದ್ದೀನಿ.
ಈಗ ಆಸ್ತಿ ಹೊಡೆಯೋದಕ್ಕೆ ಅವಳು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಆ ಥರ ಏನಾದರೂ ಸಂದರ್ಭ ಬಂದರೆ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ನೀವು ರೆಡಿಯಾಗಿರಿ, ಆಯ್ತಾ? ಅನಿ, ಸತ್ಯ ಹೇಳ್ತಿದ್ದಿ ತಾನೆ? ಅದು ನೋಡು, ಇದು ನಾವೇ ಹಗ್ಗ ಕೊಟ್ಟು ಕೈಕಾಲು ಕಟ್ಟಿಸ್ಕೊಂಡು ಹಾಗೆ. ಯೋಚನೆ ಮಾಡು. ನಿಮ್ಮ ಹತ್ರ ಸಾರಿ ಕೇಳೋಣ ಅಂತ ಬರಕ್ಕೆ ಹೇಳಿದೆ. ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ಇಟ್ಸ್ ಓಕೆ. ಅದೇನೋ ಕೇಳ್ತಿದ್ರಲ್ಲ, ಶೇರ್ಸ್ ಮಾರಲ್ಲ ಅಂತ. ಅಂದರೆ ನೀವು ಅದನ್ನು ಹೇಳ್ತೀರಾ? ಪ್ರೊಫೆಷ್ನಲ್ ಆಗಿ ತಗೋತೀನಿ ಅಂತೇನಲ್ಲ, ನೀವು ಇಷ್ಟಾಗಿ ಬಂದು ಕೇಳಿದ್ರಲ್ಲ, ಅದಕ್ಕೆ ಹೇಳೋಣ ಅಂತ. ತುಂಬ ಸಂತೋಷ ಆಯಿತು ಚೈತ್ರ ಅವರೇ. ನಿನ್ನೆ ನನಗೂ ದುಷ್ಯಂತ್ಗೂ ನಿಮ್ಮ ವಿಚಾರವಾಗಿ ಮಾತಾಯಿತು. ನಾನು ನಡ್ಕೊಂಡಿದ್ದ ರೀತಿ ಸರಿ ಇಲ್ಲ ಅಂತ ಅನ್ನಿಸ್ತು. ಹೇಳೋದನ್ನೇ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಹೇಳ್ಬೋದಿತ್ತು ಅಂತ ಅನ್ನಿಸ್ತು. ಇನ್ಫ್ಯಾಕ್ಟ್ ಈ ಪ್ರಿಮ್ಯಾನ್ಷನ್ ಪವರ್ ಬಗ್ಗೆ ನಾನು ಪ್ರಾಕ್ಟೀಸ್ ಮಾಡಬೇಕೋ ಬೇಡವೋ ಅನ್ನೋ ಗೊಂದಲ ಇತ್ತು. ಅಂಥದ್ರಲ್ಲಿ ನೀವು ಅಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ತಂದುಕೊಟ್ರಿ, ನಾನು ಇನ್ನೂ ಕನ್ಫ್ಯೂಸ್ ಆಗೋದೆ. ಹಾಗೆ ನಡ್ಕೊಂಡಿದ್ದಕ್ಕೆ ನಿಮ್ಗೇನಾದ್ರು ನೋವಾಗಿದ್ರೆ ಕ್ಷಮಿಸಿ. ಕ್ಷಮೆ ಎಲ್ಲ ಯಾಕೆ ಹೇಳ್ತೀರಾ ಚೈತ್ರ ಅವರೇ? ಒಂದು ಮಾತಂತೂ ನಿಜ, ನಿಮ್ಮಲ್ಲೊಂದು ಅದ್ಭುತವಾದ ಶಕ್ತಿ ಇದೆ. ನಾನು ಇನ್ನೂ ಆ ಶೇರ್ಸ್ನ ಮಾರಿಲ್ಲ. ನೀವು ಹೇಳಿದ್ರೆ ನೀವು ಹೇಳ್ದಾಗೆ ಮಾಡ್ತೀನಿ. ಯಾವಾಗ ಸೇಲ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಹಾಗೇನೂ ಅಂದ್ಕೊಂಡಿಲ್ಲ. ಅದೊಂದು ವೆಹಿಕಲ್ ಕಂಪನಿ ಶೇರು. ಆ ಫ್ಯಾಕ್ಟ್ರಿಲಿ ಏನೋ ದೊಂಬಿಯಾಗಿ ಮಾರ್ಕೆಟಲ್ಲಿ ಅವ್ರ ಶೇರ್ಸ್ ಎಲ್ಲ ಬಿದ್ದು ಹೋಗಿದೆ. ಆದಷ್ಟು ಬೇಗ ಮಾರಬೇಕು, ಇಲ್ಲಾಂದರೆ ಲಾಸ್ ಆಗಿಬಿಡುತ್ತೆ. ಹಾಗಿದ್ರೆ ಒಂದು ಕೆಲಸ ಮಾಡಿ, ಇನ್ನೊಂದು ವಾರ ವೆಯ್ಟ್ ಮಾಡಿ, ಅದನ್ನು ಇನ್ನೊಂದು ಕಂಪ್ನಿಯವ್ರು ಟೇಕ್ ಓವರ್ ಮಾಡಿದ್ರೂ ಮಾಡ್ಬೋದು. ಆವಾಗ ನಿಮ್ಮ ಶೇರ್ಗೆ ಒಳ್ಳೆ ರೇಟ್ ಬರುತ್ತೆ. ಖಂಡಿತ ಚೈತ್ರ ಅವರೇ, ಹಾಗೆ ಮಾಡ್ತೇನೆ. ನೋಡಿ ನರೇಶ್, ನಾನು ಇದನ್ನು ಯಾವ ಬೇಸ್ ಮೇಲೂ ಹೇಳ್ತಿಲ್ಲ. ನನಗೂ ಗೊತ್ತಿಲ್ಲ ಇದೆಷ್ಟರ ಮಟ್ಟಕ್ಕೆ ವರ್ಕೌಟ್ ಆಗುತ್ತೆ ಅಂತ. ಆ ಕ್ಷಣಕ್ಕೆ ಏನು ಅನ್ನಿಸ್ತೋ ಅದನ್ನು ಹೇಳ್ಬಿಡ್ತೀನಿ ಅಷ್ಟೇ. ನೀವು ನನ್ನನ್ನು ನಂಬ್ಕೊಂಡು ಬಿಸ್ನೆಸ್ ಮಾಡ್ತೀನಿ ಅಂತ ಮಾತ್ರ ಅನ್ಕೋಬೇಡಿ. ನನ್ನಿಂದ ತಪ್ಪಾಗೋದು ನನಗೆ ಯಾವತ್ತೂ ಇಷ್ಟ ಆಗಲ್ಲ. ನೀವು ಹೇಳಿದ್ದು ತಪ್ಪಾಗಲ್ಲ ಚೈತ್ರ ಅವರೇ. ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನಮಗೆ ಇಷ್ಟೊಂದು ಪ್ರಯೋಜನ ಆಗಿದೆ, ನಾಳೆ ಇನ್ಯಾರಿಗೂ ಹೇಳ್ತೀರಾ, ಅವ್ರಿಗೂ ಪ್ರಯೋಜನ ಆಗುತ್ತೆ. ನಮ್ಗೆ ಇಷ್ಟೊಂದು ಒಳ್ಳೇದು ಮಾಡಿರೋರಿಗೆ ನಾವು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅನಿಸುತ್ತೆ. ಅದೇ ಉದ್ದೇಶದಿಂದ ಏನಾದರೂ ಗಿಫ್ಟ್ ಕೊಟ್ಟೇ ಕೊಡ್ತೀವಿ. ನೀವು ಇಲ್ಲ ಅಂತ ಅನ್ನಬಾರ್ದು. ಏನೂ ನನಗೊಂದು ಅರ್ಥ ಆಗ್ತಿಲ್ಲ ನರೇಶ್ ಅವರೇ. ನನ್ನ ಜೀವನ ಯಾವತ್ತೂ ಆ ರೀತಿ ನೋಡ್ದೋಳಲ್ಲ. ನೀವು ದುಷ್ಯಂತ್ ಫ್ರೆಂಡ್, ಹಾಗೆ ಇದ್ಬಿಡಿ. ಸರಿ, ನಿಮ್ಮಿಷ್ಟ. ಇನ್ನೊಂದು ವಾರ ಬಿಟ್ಟು ಬರ್ತೀನಿ. ನೀವು ಹೇಳಿದ್ದು ನಿಜ ಆಗಿರುತ್ತೆ. ಸಮಯ ಬಂದಾಗ ದುಷ್ಯಂತ್ಗೆ ಇದನ್ನು ಹೆಲ್ಪ್ ಮಾಡಿ ಆದರೂ ತೀರಿಸ್ತೀನಿ. ಸರಿ, ನಾನಿನ್ನು ಬರ್ತೀನಿ. ಮಗಳು ಅಂತ ನೀವು ನನ್ನ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರಿ ಅನ್ನೋದು ನನಗೆ ಗೊತ್ತು. ಆದರೆ ನಾನು ಅದ್ಯಾವುದನ್ನು ನೆರವೇರಿಸಲಿಲ್ಲ. ನಿಮ್ಮ ಗೌರವಕ್ಕೆ ಮಸಿ ಬಳಿಯುವಂಥ ಕೆಲಸ ಮಾಡಿದ್ದೀನಿ.
ಅದು ಅಕ್ಷಮ್ಯ ಅಪರಾಧ. ಆದ್ರೆ ಅಪ್ಪ, ನಿಂತ ನೆಲನೇ ಬಾಯಿ ಬಿಟ್ಬಿಟ್ರೆ ನಮ್ಮನ್ನೆಲ್ಲ ಯಾರಪ್ಪ ಕಾಪಾಡ್ತಾರೆ? ನನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ಳೋ ಅರ್ಹತೆನೂ ಇಲ್ಲದೆ ಕುಗ್ಗಿ ಹೋಗಿದ್ದೀನಿ. ನೀವು ಅಮ್ಮನ ಹಾಗೆ ನನಗೆ ಬಹಿಷ್ಕಾರ ಹಾಕಿ ನನ್ನ ದೂರ ಇಡ್ತೀರಪ್ಪ. ನೀವು ನನ್ನ ತಿರಸ್ಕಾರ ಮಾಡಿದ್ರೆ ನಾನು ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ಸಾಕ್ಷಿ, ಇನ್ನೇನಪ್ಪ ಮತ್ತೆ? ನೀವು ಅಮ್ಮ ಇಬ್ರು ನನ್ನ ಜೊತೆ ಮಾತಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೀರಿ. ಅಮ್ಮ ಅಂತೂ ನನ್ನ ಮುಖ ನೋಡೋದಕ್ಕೂ ಜಿಗುಪ್ಸೆ ಪಟ್ಕೊಳ್ತಾಳೆ. ನಿಮ್ಮಿಬ್ಬರಿಗೂ ಇಷ್ಟೊಂದು ಅವಮಾನ ನೋವು ಕೊಟ್ಟಿರೋ ನಾನು ಯಾಕೆ ಬದುಕಿರ್ಬೇಕು? ಸಾಕ್ಷಿ, ಅಪ್ಪ ಪ್ಲೀಸ್, ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋ ಹಾಗೆ ಮಾತಾಡಬೇಡಿ. ನೇರವಾಗಿ ಒಂದೇ ಒಂದ್ಸಲ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡಿ ಸಾಕು. ಆಯ್ತಾ ತಂದ ಮಗಳ ರಾಜಿ ಸಂಧಾನ? ಅಂದರೆ ನಮ್ಮ ಮಾತು ಕದ್ದು ಕೇಳಿಸ್ಕೊಂಡಿದ್ದೀಯ ನೀನು? ಜಯಶ್ರೀ, ಯಾಕೆ ಇಷ್ಟು ಚೀಪ್ ಆಗೋದೆ ನೀನು? ಹೌದು, ನಾನು ಹಾಗೇನೆ. ದೊಡ್ಡದಾಗಿ ಕ್ಷಮಿಸ್ಬಿಟ್ಟು ನೀವು ದೊಡ್ಡ ಮನುಷ್ಯ ಆಗ್ಬಿಡಿ. ಅಲ್ಲ, ಆ ಅನಿರುದ್ಧ ನಮ್ಮ ಸಾಕ್ಷಿ ಬಗ್ಗೆ ಎಷ್ಟು ಹೀನಾಯವಾಗಿ ಮಾತಾಡ್ದ ಅಂದರೆ ಇಂಡೈರೆಕ್ಟ್ ಆಗಿ ನಮ್ಮ ಬಗ್ಗೆ ಮಾತಾಡ್ದಾಗ ತಾನು ಅವನು. ಅದೆಲ್ಲ ಹೇಗೆ ಮರ್ತ್ಬಿಟ್ರಿ ನೀವು? ಜಯಶ್ರೀ, ಅದೆಲ್ಲ ಹೇಗೆ ಮರೆಯೋಕೆ ಸಾಧ್ಯ? ನಾನು ಮರ್ತಿಲ್ಲ. ನಮ್ಮ ಬೆನ್ನ ಹಿಂದೆ ಏನು ನಡೆದಿರಬಹುದು ಅಂತ ಊಹಿಸ್ಕೊಂಡ್ರೆ ನನಗೆ ಈಗಲೂ ಮೈಯೆಲ್ಲ ಬೆಂಕಿ ಆಗುತ್ತೆ. ಸತ್ಯ ತಿಳಿದಾಗ ನನಗೆ ಎಷ್ಟು ರೋಷ ಉಕ್ಕಿ ಬಂತು ಗೊತ್ತಾ? ಈಗಲೂ ಅವಳ ಮುಖ ನೆನೆಸ್ಕೊಂಡ್ರೆ ಕಪಾಳಕ್ಕೆ 4 ಬಾರಿಸ್ಬೇಕು ಅನಿಸುತ್ತೆ. ಆದರೆ ಹಾಗೆ ಮಾಡೋಕ್ಕಾಗತ್ತಾ? ಅವಳು ನಮ್ಮ ಮಗಳು, ಅವಳ ಮೇಲೆ ದೌರ್ಜನ್ಯ ಮಾಡೋಕ್ಕಾಗತ್ತಾ? ಒಂದು ವೇಳೆ ಮಾಡಿದ್ರು ನಡೆದಿರೋದೆಲ್ಲ ಸುಳ್ಳಾಗಿ ಹೋಗುತ್ತಾ? ತಪ್ಪಾಗೋಕೆ ಮುಂಚೆ ಸತ್ಯ ಗೊತ್ತಾಗಿದ್ದಿದ್ರೆ ಆ ತಪ್ಪಾಗದೇ ಇರೋ ಥರ, ಅನಾಹುತ ಆಗದೇ ಇರೋ ಥರ ನಾವೇನಾದರೂ ಮಾಡ್ಬೋದಾಗಿತ್ತು. ಆಗ ಅವಳು ಕೆನ್ನೆಗೆ ಹೊಡೆದಿದ್ದರೆ ಅವಳು ತಪ್ಪು ಮಾಡ್ತಿರ್ಲಿಲ್ವೋ ಏನೋ. ಆದರೆ ಈಗ ಪರಿಸ್ಥಿತಿ ಕೈ ಮೀರೋಗಿದೆ ಜಯಶ್ರೀ. ಈಗ ನಾವು ಅವಳು ಕ್ಷಮಿಸಿದ್ರೆಷ್ಟು, ದಂಡಿಸಿದ್ರೆಷ್ಟು, ವಾಸ್ತವದಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ಅನಿರುದ್ಧ ಆಡಿದ ಒಂದೊಂದು ಮಾತು ನೆನೆಸ್ಕೊಂಡ್ರೆ ಬೆಂಕಿ ಹಾಕ್ದಾಗುತ್ತೆ. ಅಂತ ಮಗಳಿಗೆ ಜನ್ಮ ಕೊಟ್ಟವಲ್ಲ ಅಂತ ಹೆತ್ತ ಕರಳಿಗೆ ಬೆಂಕಿ ಹಾಕ್ದಾಗುತ್ತೆ. ಅದಕ್ಕೆ ಕಾರಣ ಯಾರು ಜಯಶ್ರೀ? ದುಡುಕಿ ಅವ್ರ ಮನೆ ಬಾಗಿಲಿಗೆ ಹೋಗಿದ್ದು ನಾವೇ ಅಲ್ವಾ? ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರನೂ ಕೊಡಲಿಲ್ಲ. ಅವ್ರ ಮನೆಗೆ ಕರ್ಕೊಂಡೋಗಿ ನ್ಯಾಯ ಕೇಳೋಣ ಬನ್ನಿ ಅಂದೆ. ಏನು ನ್ಯಾಯ ಕೇಳ್ತೀಯ? ಅವ್ರು ಏನು ನ್ಯಾಯ ಕೊಡ್ತಾರೆ ನಿಮಗೆ? ಏನೋ ಪಾಪ ಪ್ರೇಮ್ ಒಳ್ಳೆ ಹುಡುಗ, ಸಾಕ್ಷಿನ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ, ಅವಳು ನೆಮ್ಮದಿಯಾಗಿದ್ದಾಳೆ. ಆದರೆ ಅವಳು ಮಾಡಿರೋ ತಪ್ಪಿಗೆ ಸಂಕಟ ಅನುಭವಿಸ್ತಾರೋ ನಾವೆಲ್ಲರೂ. ವಾಸಿಯಾಗಿರೋ ಹುಣ್ಣನ್ನು ಕೆರ್ಕೊಂಡು ದೊಡ್ಡ ಗಾಯ ಮಾಡ್ಕೊಂಡ್ರು ನಾವು. ಹಾಗಂತ ಅವ್ರ ಮನೆ ಬಾಗಿಲು ನೀನು ಕರ್ಕೊಂಡು ಹೋದೆ ಅಂತ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳ ನಾನು? ನಮ್ಮ ಸ್ವಾತಿ ವಿದ್ಯಾವಂತಳು, ವಿವೇಚನೆ ಇರೋಳು, ಹೀಗೆಲ್ಲ ಅಂದ್ಕೊಂಡಿದ್ದೆ. ಅವಳು ಮಾಡಿದ್ದೇನು? ಈ ಸಾಕ್ಷಿ ನಮ್ಮ ಮನತನಕ್ಕೆ ಕಪ್ಪು ಬಳಿಯುವಂಥ ಕೆಲಸ ಮಾಡ್ತಾ ಇದ್ದಾಗ ಅವಳ ಪರ ನಿಂತ್ಕೊಂಡ್ಳು. ಅವಳ ಮೇಲೆ ಕೋಪ ಮಾಡ್ಕೊಳ್ಳ ನಾನು? ಇನ್ನು ಈ ಪ್ರೇಮ್ ಎಲ್ಲ ವಿಷಯ ಗೊತ್ತಿದ್ದು ನಮಗೊಂದು ಸಣ್ಣ ಕ್ಲೂ ಸಹ ಕೊಡದೆ ನಮ್ಮ ಮಗಳ ಜೀವನದಲ್ಲಿ ಅಂಥ ದೊಡ್ಡ ನಿರ್ಧಾರ ತಗೊಂಡ. ಅವನ ಮೇಲೆ ಕೋಪ ಮಾಡ್ಕೊಳ್ಳ? ಜಯಶ್ರೀ, ನನ್ನ ಹೊಟ್ಟೆಯಲ್ಲಿ ಎಷ್ಟು ಬೆಂಕಿ ಉರಿತಾ ಇದೆ ಗೊತ್ತಾ? ಯಾರ ಮೇಲೆ ಕಾರಲಿ ನಾನು? ಯಾರ ಮೇಲೆ ಕಾರಿದ್ರು ಅದಕ್ಕೆ ಆಹುತಿ ಆಗೋದು ನಮ್ಮ ಸಂಸಾರನೇ. ಬಸರಿ ಹುಡುಗಿ ಹೊಟ್ಟೆಲಿ ಮಗುನ ಇಟ್ಕೊಂಡು ಕ್ಷಮಿಸಿ ಅಂತ ಕೇಳಿದ್ಲು ಬಂದು. ಕ್ಷಮಿಸಲ್ಲ ಅಂತ ಹೇಳ? ಅವಳು ಅದೇ ಸಂಕಟದಲ್ಲಿ ಹೋಗು ಆತ್ಮಹತ್ಯೆ ಮಾಡ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗೋಗುತ್ತಾ? ಒಂದು ವೇಳೆ ಅವಳು ತಪ್ಪು ಮಾಡಿದಾಗಲೇ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟಿದ್ದಿದ್ರೆ ನಾವೆಷ್ಟು ಸಂಕಟ ಪಡಬೇಕಾಗ್ತಿತ್ತು ಅಲ್ವಾ? ಆದರೆ ಇವತ್ತು ಅವಳು ಪಶ್ಚಾತ್ತಾಪ ಪಟ್ಟು ತನ್ನ ಗಂಡನ ಇನ್ನೊಂದು ಮದುವೆ ಮಾಡೋಕೆ ಹೊರಟಿದ್ದಾಳೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು.
ಅದು ಬಿಟ್ಟು ನಾವು ಅವಳ ಮೇಲೆ ಹಠ ಸಾಧಿಸಿದ್ರೆ ಏನು ಪ್ರಯೋಜನ ಜಯಶ್ರೀ? ನಮ್ಮ ಮನೆ ಮರ್ಯಾದೆ ಅಂತೂ ಹೋಗಿದೆ. ಈಗ ಇರೋ ವಾಸ್ತವನ ನಾವು ಒಪ್ಕೊಳ್ಳೇಬೇಕು. ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನನಗೆ ಆ ತಾಳ್ಮೆ ಇಲ್ಲ. ನಿಮ್ಮಷ್ಟು ಬೇಗ ಅವಳನ್ನು ಕ್ಷಮಿಸೋಕ್ಕೆ ನನ್ನ ಕೈಯಿಂದ ಸಾಧ್ಯನೇ ಇಲ್ಲ. ಸಾಕ್ಷಿ ಪ್ರೆಗ್ನೆಂಟ್ ಅಂತ ಗೊತ್ತಾದ ಕೂಡಲೇ ಬೇಗ ಕ್ಲಿಯರ್ ಮಾಡ್ಕೊ ಅಂತ ಹೇಳಿದೆ. ಆದರೆ ನೀನು ನನ್ನ ಮಾತು ಕೇಳಲೇ ಇಲ್ಲ. ಈಗ ನೋಡು ನಿನ್ನ ಕುತ್ತಿಗೆಗೆ ಹ್ಯಾಕ್ ಸುತ್ಕೋತಿದೆ ಅಂತ. ನಾ ಹೇಳಿದ್ದೆ ಅಮ್ಮ ತೆಗೆಸ್ಕೊ ಅಂತ. ನನ್ನ ಮೇಲೊಂದು ಕೋಪಕ್ಕೆ ತೆಗೆಸ್ಕೊಂಡಿರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾರು ಗೊತ್ತಿತ್ತು ಮಗುನ ಉಳಿಸ್ಕೊಂಡು ಈ ಮಟ್ಟಕ್ಕೆ ಸೇಡ್ ತೀರಿಸ್ಕೊತಾಳೆ ಅಂತ. ಅನಿ, ಇದು ಇಷ್ಟು ಬೇಗ ಬಗೆಹರಿಯಲ್ಲ ಕಣೋ. ಜಾನು ಹೋಗಿ ಸಾಕ್ಷಿನ ಮೀಟ್ ಮಾಡ್ಕೊಂಡು ಬಂದಿದ್ದಾಳೆ. ಅವಳಿಗೆ ಸತ್ಯ ಏನು ಅಂತ ಗೊತ್ತಾಗಿದೆ. ಈಗ ನಾವು ಏನೇ ಮ್ಯಾಜಿಕ್ ಮಾಡಿದ್ರು ಸತ್ಯ ಸುಳ್ಳಾಗೋದಿಲ್ಲ ಅಲ್ವಾ? ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ ನನಗೆ. ಜಾನು ಸುಮ್ಮನೆ ಇರಲ್ಲ ಕಣೋ. ಈ ವಿಷಯನ ಕೆದಕ್ತಾನೆ ಇರ್ತಾಳೆ. ಅವಳಿಗೆ ಸತ್ಯ ಏನು ಅಂತ ಗೊತ್ತಾಗೇ ಆಗತ್ತೆ. ಸಾಕ್ಷಿ ಬೇರೆ ಎಲ್ಲದಕ್ಕೂ ಒಪ್ಕೊಂಡಿದ್ದಾಳೆ. ಅಲ್ಲ ಕಣೋ, ಅವಳು ಒಂದು ವೇಳೆ DNA ಟೆಸ್ಟಿಗೆ ಒಪ್ಪಿ ಅವಳ ಪ್ರೆಗ್ನೆನ್ಸಿಗೆ ನೀನೇ ಕಾರಣ ಅಂದರೆ ಏನೋ ಮಾಡ್ತೀಯಾ? ಗೊತ್ತಾಗ್ತಿರಮ್ಮ. ಗೊತ್ತಾಗ್ತಿಲ್ಲ ಏನು. ಅವಳು ನಿನ್ನ ಬಿಟ್ಟು ಹೋಗ್ತಾಳೆ, ರೆಡಿಯಾಗಿರು. ಮತ್ತೇನೇನೋ ಒಂದು ಕ್ಷಣ ಎಡವಿದಕ್ಕೆ ಎಂಥ ಬೆಲೆ ತೆತ್ತಬೇಕು ಅಂತ ಗೊತ್ತಾಯ್ತಾ? ಬೇಕಿತ್ತಾ ನಿಂಗಿದೆಲ್ಲ? ಯಾವುದೋ ಕೆಟ್ಟಗಳಿಗೆ ಅಮ್ಮ. ಅನಿ, ಇದು ಕೆಟ್ಟಗಳಿಗೆ ಅಲ್ಲ, ನಿನ್ನ ಕೆಟ್ಟ ನಾನು ಅಲ್ಲ. ಅನಿ, ಅಷ್ಟು ಚೆನ್ನಾಗಿರೋ ಹುಡುಗಿನ ತಂದು ಮದುವೆ ಮಾಡಿದ್ರೆ ಅವಳು ನಿನಗೆ ಬೇಕಾಗಿರಲಿಲ್ಲ. ಈಗ ಅನ್ಭೂಸ್. ಅಮ್ಮ ನೀನು ಹೆದರಿಸ್ಬೇಡಮ್ಮ. ಇದರಿಂದ ಹೇಗೆ ಬಚಾವಾಗೋದು ಅಂತ ಪ್ಲಾನ್ ಕೊಡು. ಇರೋ ವಿಷಯ ಹೇಳ ನೋಡು. ಇದನ್ನ ಮೊದಲು ಹಶಪ್ ಮಾಡ್ಕೊಳ್ಳೋಕೆ ಟ್ರೈ ಮಾಡು. ಮೊದಲು ಜಾನುನ ನಿನ್ನ ಕಾನ್ಫಿಡೆನ್ಸಿಗೆ ತಗೋ. ಇಲ್ಲ ಬೇರೆ ರೀತಿನಾದರೂ ಈ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡು. ಇಲ್ದಿದ್ರೆ ನಿನ್ನ ಸಂಸಾರ ಉಳಿಯಲ್ಲ ಅನಿ. ಅದೇ ಭಯ ಆಗ್ತಿರೋದಮ್ಮ. ಜಾನು ಏನಾದರೂ ನನ್ನ ಬಿಟ್ಟು ಹೋಗ್ಬಿಟ್ರೆ? ಅನಿ, ಅಂಥ ಸಂದರ್ಭ ಬರದೇ ಇರೋ ಹಾಗೆ ನೋಡ್ಕೋಬೇಕು. ಅಮ್ಮ ಇದರಲ್ಲಿ ನೀನೇ ಏನಾದರೂ ಮಾಡಬೇಕು. ನಾನು ಏನೂ ಮಾಡೋ ಸ್ಥಿತಿಲಿಲ್ಲ. ನನಗೂ ಗೊತ್ತಾಗ್ತಿಲ್ಲ ಅನಿ. ಸಾಕ್ಷಿ ಮುಂದೆ ಏನು ಸ್ಟೆಪ್ ತಗೋತಾಳೆ ಅನ್ನೋದ್ರ ಮೇಲೆ ನಿರ್ಧಾರ ಮಾಡಬೇಕಷ್ಟೆ. ಆದರೆ ಅವಳೇನಾದರೂ ಉಲ್ಟಾ ಆದರೆ ಮಾತ್ರ ತುಂಬ ಕಷ್ಟ ಆಗುತ್ತೆ ನೀ. ನಿನ್ನಿಂದನೇ ಹೀಗಾಯ್ತು ಅಂತ ಅವಳು ಹೇಳಿ ಯಾವ್ದಾದ್ರು ಒಂದು ಚಾನಲ್ಗೆ ಹೋಗಿ ಕೂತ್ಕೊಂಡ್ರೆ ಏನೋ ಮಾಡ್ತೀಯಾ ನೀ? ನಿನ್ನ ಮಾನ ಮರ್ಯಾದೆ ಹೋಗುತ್ತಲ್ಲ. ಜೊತೆಗೆ ನಮಗೂ ಅವಮಾನ ಆಗುತ್ತಲ್ವಾ? ನಿಮ್ಮಪ್ಪ ಸುಮ್ಮನೆ ಬಿಡ್ತಾರ ಅವಾಗ ನಿನ್ನ? ಅನಿ, ಇದನ್ನ ಆದಷ್ಟು ಬೇಗ ನ್ಯೂಟ್ರಲೈಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು.